ನೂತನ ಬಸ್ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಉಗಾರ್ಖುರ್ದ ಪಟ್ಟಣದಿಂದ ಮಂಗಸುಳಿ ಮಾರ್ಗವಾಗಿ ಅಥಣಿ ಪಟ್ಟಣಕ್ಕೆ ಹೋಗಲು ಖಾಸಗಿ ವಾಹನದವರು ದುಪ್ಪಟ್ಟು ಹಣ ಕೇಳ್ತಿದ್ರು. ಈ ಮಾರ್ಗಕ್ಕೆ ಬಸ್ ಬಿಡಿ ಎಂದು ಶಾಸಕ ರಾಜು ಕಾಗೆ ಅವರಿಗೆ ಮನವಿ ಮಾಡಿದಾಗ ಅವರು ಕೂಡಲೇ ಸ್ಪಂದಿಸಿ ಬೇಡಿಕೆ ಈಡೇರಿಸಿದ್ದಕ್ಕೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಗ್ರಾಮಸ್ಥರಾದ ಸ್ವಾತಿ ಭಜಂತ್ರಿ ಹಾಗೂ ಗ್ರಂಥಾಲಯ ಮೇಲ್ವಿಚಾರಕಿ ಸರೋಜಿನಿ ಕಿತ್ತೂರ್ ಅಭಿಪ್ರಾಯ ತಿಳಿಸಿದ್ದಾರೆ. ಯಾವ ರೀತಿ ಅಂದ್ರೆ ನಮಗೆ ಬಸ್ ಇಲ್ಲ, ನಾವು ಹೆಂಗೆ ಹೋಗೋದು ಅಂತ ಹೇಳಿ ಬೆಳಗ್ಗೆ ಬಂದು ಕೂತವರು ಸಂಜೆ ತನಕ ಕೂಡ ಹಾದಿ ಕಾಯ್ತಿದ್ರು. ಈಗ ಬಸ್ ಮಾಡಿದ್ರಿಂದ ಅಷ್ಟೇ ಅನುಕೂಲ ಆಗೈತೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಅದಕ್ಕಾಗಿ ಆ ಸಾರ್ವಜನಿಕ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಉಗಾರಂತ ಬಸ್ಗಳು ಹೆಚ್ಚಿಗೆ ಇದ್ದವು, ಆದರೆ ಮಂಗಸುಳಿ ಉಗಾರ್ ವಾಯಾ ಅಥಣಿ ಮಲ್ಲಯ್ಯನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಜನ ಪರದಾಡ್ತಿದ್ರು. ಒಂದು ವಡಪ ಮಾಡಬೇಕಾದ್ರೆ 200 180 ರೂಪಾಯಿ ಹೇಳ್ತಾ ಇದ್ರು. ಅದಕ್ಕೆ ಮಂದಿಗೆ ಕಷ್ಟ ಆಗ್ತಾಯಿತ್ತು. ಅದರ ಸಲುವಾಗಿ ನಾವೇನು ಮಾಡಿದ್ವಿ, ಶಾಸಕರ ಕಡೆ ಹೋಗಿ ಬೇಡಿಕೊಂಡ ಆಶ್ರಮ ವತಿಯಿಂದ ಅಥವಾ ಜನ ಸಂಪರ್ಕ ವತಿಯಿಂದ ನಾವು ಬೇಡಿಕೊಂಡಾಗ ಅವರು ಮಾಡಿ ನಮ್ಮ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ.